ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಈ ದಿನ ನಾವುಗಳು ವಿಶೇಷವಾಗಿ ವೈಷ್ಣವ ಪರಂಪರೆಯಲ್ಲಿನ ದೀಪಾರಾಧನಾ ವ್ರತವಾದ ಶ್ರೀ ಲಕ್ಷ್ಮೀನಾರಾಯಣ ದೀಪವ್ರತವನ್ನು ತಿಳಿಯೋಣ. ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ಶ್ರೀ ಲಕ್ಷ್ಮೀನಾರಾಯಣ ದೀಪವ್ರತವನ್ನು ನಿತ್ಯ, ಮಾಸಿಕ ಅಥವಾ ವಾರ್ಷಿಕವಾಗಿ ಅನುಷ್ಠಾನ ಮಾಡಬಹುದಾಗಿದೆ. ವಿಶೇಷವಾಗಿ ಕಾರ್ತೀಕ ಮಾಸ, ವೈಕುಂಠ ಏಕಾದಶಿ, ಹುಣ್ಣಿಮೆ ಅಥವಾ ಲಕ್ಷ್ಮೀ ವ್ರತದ ದಿನಗಳಲ್ಲಿ ಇದನ್ನು ಆಚರಿಸಲಾಗುತ್ತದೆ. ಈ ಪೂಜೆಯನ್ನು ಮಾಡುವಂತಹ ಭಕ್ತನಾದವನು ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲವೇ ಗೋಧೂಳಿ ಸಮಯದಲ್ಲಿ ಶುಚಿರ್ಭೂತನಾಗಿ ಮೊದಲಿಗೆ ಗಣೇಶನ ಆರಾಧನೆ, ತದನಂತರ ಕುಲದೇವರ ಸ್ಮರಣೆ ಮಾಡಿದ ಮೇಲೆ ಶ್ರೀ ಲಕ್ಷ್ಮೀನಾರಾಯಣರ ದೀಪವ್ರತವನ್ನು ಆಚರಿಸಬಹುದು. ವಿಶೇಷವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೀಪವ್ರತವನ್ನು ಆಚರಿಸುವಂತಹ ಪರ್ವದಿನಗಳಲ್ಲಿ ಮನೆಯಲ್ಲಿನ ಸಿಂಹದ್ವಾರದ ದ್ವಾರಪಾಲಕ ಪೂಜೆಯಾಗಿರಬಹುದು, ಇಲ್ಲವೇ ತಾಮ್ರ ನಾಣ್ಯ ಪೂಜಾ ವಿಧಾನವನ್ನು ಅನುಸರಿಸುವುದರಿಂದ ಶೀಘ್ರವಾಗಿ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈಗ ವ್ರತಕ್ರಮ ಅಂದರೆ ಈ ಪೂಜಾ ವಿಧಾನಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಏನೇನು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಪಂಚಪತ್ರೆಗಳು ಅಂದರೆ 5 ಬಗೆಯ ಪತ್ರೆಗಳು. ಎರಡನೇದಾಗಿ ತಾಮ್ರದೀಪ. ಮೂರನೇದಾಗಿ ತುಳಸಿ ದಳ. ನಾಲ್ಕನೇದಾಗಿ ಗೋಘೃತ ಅಥವಾ ಎಣ್ಣೆ ಮತ್ತು 4 ದೀಪಬತ್ತಿಗಳು. ಐದನೇದಾಗಿ ಪಂಚಾಮೃತ ಅಥವಾ ಪಂಚಫಲ ಇಲ್ಲವೇ ಹಣ್ಣುಗಳು. ಆರನೇದಾಗಿ ಹೂವಿನ ಮಾಲೆ ಇಲ್ಲವೇ ತುಳಸಿ ಮಾಲೆ. ಏಳನೇದಾಗಿ ಲಕ್ಷ್ಮೀನಾರಾಯಣ ಚಿತ್ರಪಟ ಅಥವಾ ವಿಗ್ರಹ. ಎಂಟನೇದಾಗಿ ಅರಿಶಿನ, ಕುಂಕುಮ, ಗಂಧಾಕ್ಷತೆ, ಧೂಪ. ಇಷ್ಟು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ನಿಮ್ಮಯ ದೇವರ ಕೋಣೆಯನ್ನು ಶುದ್ಧಿ ಮಾಡಿ ಲಕ್ಷ್ಮೀನಾರಾಯಣರ ಫೋಟೋವೊಂದನ್ನು ಇಟ್ಟು ಆ ಫೋಟೋಗೆ ಅರಿಶಿನ, ಕುಂಕುಮ ಹಾಗೂ ಗಂಧದ ಬೊಟ್ಟುಗಳನ್ನಿಟ್ಟು ಹೂಗಳಿಂದ ಅಲಂಕರಿಸಿ. ತದನಂತರ ನಿಮ್ಮಯ ದೇವರ ಕೋಣೆಯಲ್ಲಿ ದರ್ಬೆಯ ಚಾಪೆಯನ್ನು ಹಾಸಿ ಅದರ ಮೇಲೆ ಕುಳಿತುಕೊಳ್ಳಿ. ನಂತರ ಸಂಕಲ್ಪವನ್ನು ಮಾಡಲು ತಾವುಗಳು ಒಂದು ನೀರು ತುಂಬಿದ ಲೋಟೋ ಸಹಿತ ಉದ್ಧರಣೆಯನ್ನು ತೆಗೆದುಕೊಳ್ಳಿ. ನಂತರ ಸಂಕಲ್ಪವನ್ನು ಮಾಡಿದ ಮೇಲೆ ನೀರನ್ನು ಬಿಡಲು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಆದಷ್ಟು ಈ ಸಾಮಗ್ರಿಗಳು ತಾಮ್ರದಿಂದ ಕೂಡಿದ್ದರೆ ಒಳ್ಳೆಯದು. ಈಗ ನಾವು ಸಂಕಲ್ಪವನ್ನು ಮಾಡೋಣ. ಈ ಸಂಕಲ್ಪವನ್ನು ಮಾಡಬಯಸುವಂತಹ ಭಕ್ತನು ತನ್ನಯ ಹಣೆಗೆ ಕುಂಕುಮವನ್ನು ಧರಿಸಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ತನ್ನಯ ಬಲಗೈ ಹಸ್ತದಲ್ಲಿ ಒಂದು ತುಳಸಿ ದಳ ಹಾಗೂ ಅಕ್ಷತೆಯನ್ನು ಹಿಡಿದು ಈಗ ನಾನು ಹೇಳುವ ಈ ಸಂಕಲ್ಪ ಮಂತ್ರವನ್ನು ಹೇಳಬೇಕು. ಓಂ ಶ್ರೀಮತ್ ಧನಲಕ್ಷ್ಮೀ ನಾರಾಯಣ ಪ್ರಿಯಾರ್ಥಂ ದೀಪವ್ರತಮಹಂ ಕರಿಷ್ಯೆ ಅಂತ ಹೇಳಿ ಉದ್ಧರಣೆಯಿಂದ ನೀರನ್ನು ತೆಗೆದುಕೊಂಡು ಬಲಗೈ ಹಸ್ತದಲ್ಲಿನ ಅಕ್ಷತೆ ಹಾಗೂ ತುಳಸಿ ಸಹಿತ ನೀರನ್ನು ತಟ್ಟೆ ಒಳಗೆ ಬಿಡಬೇಕು. ಈ ರೀತಿ ಸಂಕಲ್ಪ ಮಾಡಬೇಕು. ಈ ಸಂಕಲ್ಪವನ್ನು ತಾವುಗಳು ತಮ್ಮಯ ಬಯಕೆ ಅಥವಾ ಕೋರಿಕೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಪ್ರಕಾರ ಸಂಕಲ್ಪವನ್ನು ಮಾಡಬೇಕು. ಅದು ಹೇಗೆ ಅಂದರೆ, ಉದಾಹರಣೆಗೆ ನಾನು ಕೆಲವೊಂದು ಹೇಳುತ್ತೇನೆ, ಅದರ ಪ್ರಕಾರ ತಾವುಗಳು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಎಂಬ ಬಯಕೆ ಇದ್ದಲ್ಲಿ ಸಂಕಲ್ಪವನ್ನು ಹೇಗೆ ಮಾಡಬೇಕು ಅಂದರೆ,
ಓಂ ಶ್ರೀಮತ್ ವಿದ್ಯಾಲಕ್ಷ್ಮಿ ನಾರಾಯಣ ಅಂತ ನೀವು ಸೇರಿಸ್ಕೋಬೇಕು. ಇಲ್ಲವೇ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು, ಕೀರ್ತಿ, ವಿಜಯ ಅನ್ನೋದು ಪ್ರಾಪ್ತಿಯಾಗಬೇಕೆಂಬ ಮನೋಭಿಲಾಷೆ ಇದ್ದಲ್ಲಿ ಓಂ ಶ್ರೀಮತ್ ವಿಜಯಲಕ್ಷ್ಮಿ ನಾರಾಯಣ ಅಂತ ಸೇರಿಸಿಕೊಂಡು ತಾವುಗಳು ಸಂಕಲ್ಪವನ್ನು ಮಾಡಬೇಕು. ಇದೇ ಪ್ರಕಾರವಾಗಿ ನಿಮ್ಮಯ ಬಯಕೆಗಳ ಅನ್ವಯ ಅಷ್ಟಲಕ್ಷ್ಮಿಯರ ಹೆಸರನ್ನು ಸೇರಿಸಿ ತಾವುಗಳು ಸಂಕಲ್ಪವನ್ನು ಮಾಡಬೇಕು. ಈಗ ಪೂಜಾ ಕ್ರಮವನ್ನು ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಧ್ಯಾನ ಹಾಗೂ ಪ್ರಾರ್ಥನೆ. ಓಂ ನಾರಾಯಣಾಯ ವಿದ್ಮಹೇ ಮಹಾಲಕ್ಷ್ಮೈ ಧೀಮಹಿ ತನ್ನೋ ದೀಪ ಪ್ರಚೋದಯಾತ್ ಅಂತ ಪ್ರಾರ್ಥನೆ ಮಾಡಬೇಕು. ತದನಂತರ ದೀಪಕ್ಕೆ ಅರಿಶಿನ, ಕುಂಕುಮ ಹಾಗೂ ಗಂಧದ ಬೊಟ್ಟುಗಳನ್ನಿಟ್ಟು ಹೂಗಳಿಂದ ಅಲಂಕರಿಸಿ ಘೃತ ಇಲ್ಲವೇ ಎಣ್ಣೆಯನ್ನು ಹಾಕಿ 4 ಬತ್ತಿಗಳನ್ನು ಒಂದು ಬತ್ತಿಯ ರೀತಿ ಮಾಡಿಕೊಂಡು ದೀಪವನ್ನು ಬೆಳಗಿಸಬೇಕು. ಬೆಳಗಿಸಿದ ನಂತರ ಈ ಮೂಲ ಮಂತ್ರವನ್ನು ದೀಪದ ಸನ್ನಿಧಾನದಲ್ಲಿ ಹೇಳಬೇಕು. ಓಂ ದೀಪಾಯ ನಮಃ, ಓಂ ದೀಪ ದೇವತಾಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ. ಈ 3 ಮಂತ್ರಗಳನ್ನು ತಾವುಗಳು ಹೇಳಬೇಕು. ನಂತರ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಓಂ ವೈಕುಂಠವಾಸಿ ನಾರಾಯಣ ದೀಪಂ ಸಮರ್ಪಯಾಮಿ ಅಂತ ಆ ಅಕ್ಷತೆಯನ್ನು ದೀಪದ ಪಕ್ಕದಲ್ಲಿ ಇಡಿ. ಶ್ರೀ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವಾಗಿ ಹುಳಿ ಹಣ್ಣು ಇಲ್ಲವೇ ಪಂಚಫಲವನ್ನು ನೈವೇದ್ಯವಾಗಿ ಇಡಬಹುದು. ನಂತರ ಓಂ ಲಕ್ಷ್ಮೀನಾರಾಯಣ ನೈವೇದ್ಯ ಸಮರ್ಪಯಾಮಿ ಅಂತ ಆ ಫೋಟೋಗೆ ನೈವೇದ್ಯವನ್ನು 5 ಬಾರಿ ಸಮರ್ಪಿಸಿ ನಂತರ ಭಕ್ತಿಪೂರ್ವಕವಾಗಿ ಲಕ್ಷ್ಮೀನಾರಾಯಣ ಮೂರ್ತಿಗೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಅಥವಾ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಶ್ರೀ ಸೂಕ್ತ ಇಲ್ಲವೇ ನಿಮ್ಮಯ ಸಮಸ್ಯೆಗೆ ಅನುಗುಣವಾಗಿ ಲಕ್ಷ್ಮೀನಾರಾಯಣರ ಸ್ತೋತ್ರಗಳನ್ನು ತಾವುಗಳು ಪಠನೆ ಅಥವಾ ಜಪ ಮಾಡಬಹುದು. ನಂತರ ತುಳಸಿಯನ್ನು ತೆಗೆದುಕೊಂಡು ಓಂ ತುಳಸಿ ಪತ್ರಂ ಶ್ರೀ ವತ್ಸಾಂಕಿತ ನಾರಾಯಣಾಯ ಸಮರ್ಪಯಾಮಿ ಅಂತ ಹೇಳಿ ನಾರಾಯಣನಿಗೆ ಸಮರ್ಪಿಸಿ. ಈ ರೀತಿಯಾಗಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಮಾಡುತ್ತಾ ಹೋದಂತೆಲ್ಲ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ಅನ್ನೋದು ಶೀಘ್ರವಾಗಿ ಲಭಿಸುವುದು. ಈಗ ನಾವು ಈ ದೀಪ ವ್ರತದ ಫಲಶ್ರುತಿಯನ್ನು ತಿಳಿಯೋಣ. ಅಂದರೆ ಈ ವ್ರತವನ್ನು ಆಚರಿಸುವುದರಿಂದ ಯಾವ ರೀತಿಯ ಫಲಿತಾಂಶ ಅನ್ನೋದು ನಮಗೆ ಲಭಿಸುವುದು ಅಂತ ಒಂದೊಂದಾಗಿ ತಿಳಿಯೋಣ. ಈ ವ್ರತವನ್ನು ಮಾನಸಿಕವಾಗಿ ಶುಕ್ಲ ಪಕ್ಷದ ಶುಕ್ರವಾರ ಅಥವಾ ಏಕಾದಶಿಯಲ್ಲಿ ಮಾಡಿದರೆ ಧನ ಸಂಪತ್ತು, ದಂಪತಿ ಸೌಖ್ಯ, ಮಕ್ಕಳ ವಿದ್ಯಾಭ್ಯಾಸ, ಅಡೆತಡೆಗಳ ನಿವಾರಣೆ ಮುಂತಾದ ಸಕಲ ಸೌಭಾಗ್ಯಗಳು ಅನ್ನೋವು ಪ್ರಾಪ್ತಿಸುವುದು. ಇಂತಹ ಮಹತ್ವಪೂರ್ಣವಾದ ಶ್ರೀ ಲಕ್ಷ್ಮೀನಾರಾಯಣ ದೀಪವ್ರತ ವಿಧಾನವನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ತಮ್ಮ ತಮ್ಮ ಮನೆಗಳಲ್ಲಿ ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ಅನ್ನೋದು ಲಭಿಸುವುದು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ಮಹತ್ವಪೂರ್ಣವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.